ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಲ್ಲಪ್ಪ ಟ್ರಕ್ ಡ್ರೈವರ್ ಆಲ್ ಓವರ್ ಇಂಡಿಯಾ. ವೆಸ್ಟ್ ಅಂಧೇರಿಲಿ ಗಾಡಿ ಖಾಲಿ ಮಾಡಿಕೊಂಡು ಸಿಟಿಯಿಂದ ಹೊರಗೆ ಬರೋಕ್ಕೆ 3 ದಿನ ಆಗಿ ಸೀದಾ ಈಚರ್ ಶೋರೂಮ್ಗೆ ಹೊಡೆದು ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಖಾಲಿ ಆ್ಯಡ್ ಬ್ಲೂ ಬಗ್ಗೆ ಮಾತ್ರ. ನಾನಿಲ್ಲಿ ಲಾಕ್ ಆಗಿಬಿಟ್ಟಿದ್ದೇನೆ. ಗಾಡಿ ಕೆಲಸನೂ ಇಲ್ಲ ಏನಿಲ್ಲ. ಏನ್ ಕೆಲಸ ಅಂದ್ರೆ ಈ ಆ್ಯಡ್ ಬ್ಲೂ ಕುಡಿತಾ ಇಲ್ಲ. ದೊಡ್ಡ ಲಪಡ ಆಕ್ಚುಲಿ ಹೇಳ್ಬೇಕಂದ್ರೆ. ಇನ್ನು BS6 ಬೇಕಂದ್ರೆ BS6 ಕೊನೆ ತನಕ ನಿಲ್ಲುದಿಲ್ಲ ಗಾಡಿ. BS6 ಗೆ ಆ್ಯಡ್ ಬ್ಲೂ ಸ್ಕ್ಯಾಮ್ ಆಗ್ತಾ ಇದೆ ರೋಡಲ್ಲಿ. ಆ್ಯಡ್ ಬ್ಲೂನ ಸ್ಕ್ಯಾಮ್ ಅಲ್ಲಿ ಕೊಡ್ತಾ ಇದಾರೆ, ಎಲ್ಲ ನೀರ್ ಮಿಕ್ಸಿಂಗ್ ಅಲ್ಲಿ ಕೊಡ್ತಾ ಇದಾರೆ. ಇಂಜಿನ್ಗೆ ಅದು ಸಪೋರ್ಟ್ ಮಾಡ್ತಾ ಇಲ್ಲ ಆ್ಯಡ್ ಬ್ಲೂ. ಈ ಒಂದೇ ಗಾಡಿ ಅಂತ ಹೇಳ್ತಾ ಇಲ್ಲ ನಾನು. ಪ್ರತಿ ಒಂದು ಗಾಡಿನೂ ಒಂದು ದಿವಸ 50% ಈ ರೋಡ್ ಸೈಡ್ ಯಾರು ಆ್ಯಡ್ ಬ್ಲೂ ಹಾಕ್ತಾರಲ್ಲ ಅವರು ರೋಡಲ್ಲೇ ನಿಲ್ಲುವ ಪರಿಸ್ಥಿತಿ ಬಂದೇ ಬರುತ್ತೆ. ಯಾವುದೇ ಗಾಡಿ ಆದ್ರೂ ಈಗ ಶೋರೂಮಿಂದ ಈಗ ಎಲ್ಲರೂ ಲೈನ್ಗೆ ಯಾವ್ದಾರ ಲೋಡ್ಗೆ ಹೋಗುವಾಗ ಈ ಬಕೆಟ್ ಜಾಸ್ತಿ ಯಾರು ತಗೊಳಲ್ಲ. ಅಂದ್ರೆ ಬಕೆಟ್ ತಗೊಳ್ಳೋರು ಅದು ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಎಲ್ರು ಲೂಸ್ ಹಾಕಕ್ ಹೋಗಿ ಗಾಡಿ ಇಂಜಿನ್ ಗ್ಯಾರಂಟಿ ಬಂದ್ ಮಾಡಿಸ್ಕೊ, ಮುಂದಿನ ದಿನದಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ರೋಡ್ ಸೈಡ್ ಇರುವ ಎಲ್ಲಾ ಲೂಸ್ ಆ್ಯಡ್ ಬ್ಲೂನ ಬ್ಯಾನ್ ಮಾಡ್ಬೇಕಂತನೂ ಬರ್ಬೋದು. ಯಾಕಂದ್ರೆ ಬ್ಯಾನ್ ಮಾಡಿದ್ರೆ ಅದಕ್ಕೆ ಅದ್ರ ಬಗ್ಗೆ ಕೇಳೋರು ಯಾರು ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಡೀಸಿಲ್ ಆ್ಯಡ್ ಬ್ಲೂ ಅದು ನಿಮಗೆ ಬಿಟ್ಟಿದ್ದು, ಅವ್ರವ್ರ ಪ್ರೊಫೆಷನಲ್ ಅಂತೇಳಿ ಅವ್ರವ್ರ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಹಂಗೆ ಮುಂದಿನ ದಿನದಲ್ಲಿ ಗಾಡಿಗಳು ರೋಡಲ್ಲಿ ನಿಲ್ಲುವ ಸಾಧ್ಯತೆ ಜಾಸ್ತಿ ಇದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಆ್ಯಡ್ ಬ್ಲೂ ಈಗ ಆ್ಯಡ್ ಬ್ಲೂ ನಿಮ್ಗೆ ನಾರ್ಮಲ್ ಆಗಿ ಅನಿಸ್ಬೋದು. ಆದ್ರೆ ಡೀಸಿಲ್ಗೆ ಇದು ಎಷ್ಟು ವರ್ಕ್ ಇದೆ ಅಂದ್ರೆ, ಇದಿಲ್ಲ ಅಂದ್ರೆ ಮೈಲೇಜ್ ಇಲ್ಲ, ಪಿಕಪ್ ಇಲ್ಲ, ಎಲ್ಲ ಡ್ರಾಪ್, ಮತ್ತೆ ಇಂಜಿನ್ ಪೆಟ್ಟು ಗ್ಯಾರಂಟಿ. ಆ್ಯಡ್ ಬ್ಲೂ ಇಂದ ಯಾವ್ದಾದಕ್ಕೂ ಲಾಸ್ ಇದೆ, ಹೆವಿ ಲಾಸ್ ಇದೆ ಆ್ಯಡ್ ಬ್ಲೂ ಇಂದ. ಯಾವ ತರ ಲಾಸ್ ಅಂದ್ರೆ ಈಗ ನೋಡಿ, ಆ್ಯಡ್ ಬ್ಲೂ ಚೆನ್ನಾಗಿಲ್ಲ ಅಂದ್ರೆ 100 ಲೀಟರ್ಗೆ ಇದು 300 ಕಿಲೋಮೀಟರ್ ಹೋಗುತ್ತೆ. 100 ಲೀಟರ್ಗೆ 300 ಕಿಲೋಮೀಟರ್ ಹೋಗುತ್ತೆ. ಆ್ಯಡ್ ಬ್ಲೂ ವರ್ಕ್ ಆಗಿಲ್ಲ ಅಂದ್ರೆ 250 ಕಿಲೋಮೀಟರ್ ಒಳಗೆ ರನ್ ಆಗುತ್ತೆ. ಡೀಸೆಲ್ ಜಾಸ್ತಿ ಕುಡಿಯುತ್ತೆ, ಹಂಗೆ ಒಂದು ಲಾಸು ಆಗುತ್ತೆ, ಮತ್ತೆ ಇಂಜಿನ್ಗೆ ಪೆಟ್ಟು ಬೀಳುತ್ತೆ. ಓನರ್ಗಳಿಗೆ ಇದೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಮುಂದೆ ಏನಾಗುತ್ತೆ ಮುಂದೆ ನೋಡುವ ಅಂತೇಳಿ ಎಲ್ಲಾ ಓನರ್ಗಳು ಇದೇ ರೀತಿ ಇರೋದು. ಆದ್ರೆ ಸಿಗುತ್ತೆ, ಪಿಕಪ್ ಸಿಗುತ್ತೆ, ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತೇಳಿ. ಮತ್ತೆ ಬರ್ತಾ ಬರ್ತಾ ಜನಗಳಿಗೆ ಏನ್ ಗೊತ್ತಾಯ್ತಂದ್ರೆ ಆ್ಯಡ್ ಬ್ಲೂ ಅನ್ನೋ ಒಂದು ಹೆಸರಿಟ್ಕೊಂಡು ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಆಕ್ಚುಲಿ ಒಂದು 60% ಸ್ಕ್ಯಾಮೇ ನಡೀತಾ ಇರೋದು. ಯಾವ ತರ ಸ್ಕ್ಯಾಮ್ ಅಂದ್ರೆ ಆ್ಯಡ್ ಬ್ಲೂ ಅಂತ ಹೆಸರು ಹೇಳಿ ನೀರೇ ಜಾಸ್ತಿ ಕೊಡ್ತಾ ಇರೋದು. ಆ ನೀರು ವರ್ಕ್ ಆಗ್ತಾ ಇಲ್ಲ. ಆ್ಯಡ್ ಬ್ಲೂನ ಒಂದು 20 ಲೀಟರ್ ಒಂದು ಇದ್ರಲ್ಲಿ ಹಾಕಿದ್ದೆ. ಅದಕ್ಕಿಂತ ಮುಂಚೆ ಎಲ್ಲಿಗೆ ಹೋಗುವಾಗ ಅಂದ್ರೆ ಬಡಿಸಕ್ ಹೋಗುವಾಗ ಏನೋ ಅರ್ಧ ಟ್ಯಾಂಕಿನ ಆ್ಯಡ್ ಬ್ಲೂ ಹಾಕ್ಸಿದ್ದೆ. ಈಗ ನನ್ನ ಟ್ಯಾಂಕ್ ಅಲ್ಲಿ ಆ್ಯಡ್ ಬ್ಲೂ ಇದೆ. ನಂದು ಇದರಲ್ಲಿ ಟ್ಯಾಂಕ್ ಅಲ್ಲಿ ಆ್ಯಡ್ ಬ್ಲೂ ಇದೆ. ಆದ್ರೆ ಇದೇ ಆ್ಯಡ್ ಬ್ಲೂ ಆಕ್ಚುಲಿ ಇಲ್ಲಿ ಫುಲ್ ಟ್ಯಾಂಕ್ ಅಂತ ಇದೆ ಅಲ್ವಾ, ಇದೇ ಆ್ಯಡ್ ಬ್ಲೂ. ಫುಲ್ ಟ್ಯಾಂಕ್ ಅನ್ನೋದೇ ಆ್ಯಡ್ ಬ್ಲೂ. ಆದ್ರೆ ಇದು ವರ್ಕ್ ಆಗ್ತಾ ಇಲ್ಲ. ನೂರಾರು ಕಿಲೋ, ಈಗ ನಾನು 1000 ಕಿಲೋಮೀಟರ್ ಹೋಗ್ತಾ ಇದ್ರು ಇದು ವರ್ಕ್ ಆಗ್ತಾ ಇಲ್ಲ. ಇದು ಆಕ್ಚುಲಿ ಗಾಡಿ ರನ್ ಆದಂಗೆಲ್ಲ ಡೌನ್ ಆಗ್ತಾ ಬರಬೇಕು. ಇದು ಡೌನ್ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಡೌನ್ ಆಗ್ತಾ ಇಲ್ಲ ಅಂದ್ರೆ ಡೀಸೆಲ್ ಜೊತೆಗೆ ಆ್ಯಡ್ ಬ್ಲೂ ವರ್ಕ್ ಆಗ್ತಾ ಇಲ್ಲ. ಹೊಸಪೇಟೆಯಿಂದ ಲೋಡ್ ಮಾಡಿದ್ದಲ್ವಾ ಜಲ್ಲಿಕಲ್ ನೋಡಿ, ಮಾಲ್ ತಾಗಿ ಸ್ವಲ್ಪ ಡೋರ್ ಬೆಂಡ್ ಆಗಿದೆ ನೋಡಿ. ಇದನ್ನೆಲ್ಲಿ ಇನ್ನು ಸರಿ ಮಾಡಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಂದೊಂದು ಸಮಸ್ಯೆಗಳು ಕುಣಿತಾ ಇದಾವೆ. ಮತ್ತೆ ಈ ಗಾಡಿದು ಇನ್ನೊಂದು ಸಣ್ಣ ಫಾಲ್ಟ್ ಅಂತ ನಿಮ್ಗೆ, ಈ ಗಾಡಿದು ಒಂದು ಫಾಲ್ಟು ಇದೆ, ಒಂದು ಪ್ಲಸ್ಸು ಇದೆ. ಯಾವ ತರ ಹೇಳ್ತೇನೆ ನೋಡಿ. ಈ ಗಾಡಿದು ಪ್ಲಸ್ ಏನಂದ್ರೆ ಇದಕ್ಕೆ ಒಳ್ಳೊಳ್ಳೆ ಲೋಡ್ ಮಾಡಿಸ್ಬೋದು. ಯಾವ ತರ ಅಂತ ಹೇಳ್ತಿದ್ರೆ, ಈ ಕ್ಯಾಬಿನ ಹೈಟ್ 32 ಫೀಟ್ ಇದೆ. ಇದು 32 ಫೀಟ್, ಅಗಲ 6.5 ಫೀಟ್ ಏನೋ ಇದೆ ಆಕ್ಚುಲಿ. ಅದು ಯಾವ ತರ ಲಾಭ ಆಗುತ್ತೆ ಅಂದ್ರೆ ಒಳ್ಳೊಳ್ಳೆ ಮೆಟಲ್ಸ್ ಲೋಡ್ ಮಾಡ್ಬೋದು ಒಳ್ಳೊಳ್ಳೆ ಬಾಡಿಗೆಗೆ. ಅದು ಪ್ಲಸ್ ಪಾಯಿಂಟ್. ಮೈನಸ್ ಏನಂತ ಹೇಳ್ತೀನಿ ಕೇಳಿ. ಮೈನಸ್ ಏನಂದ್ರೆ ಕೆಲವು ಐಟಮ್ಗಳು ಲೋಡ್ ಮಾಡಿಬಿಟ್ರೆ ನೀರು ಒಳಗೆ ನುಗ್ಗುವಷ್ಟು ಜಾಗ ಇದೆ, ಆ ಕಡೆ ಈ ಕಡೆ ಜಾಗ ಇರುತ್ತೆ. ಅದೊಂದು ಸಮಸ್ಯೆ ಇದೆ ಆಕ್ಚುಲಿ. ಅದೇ ಮೇನ್ ಮೈನಸ್ ಈ ಗಾಡಿದು. ಇದು ನಮ್ಗೆ ಗೊತ್ತಿರುತ್ತೆ. ಮುಂದಿನ ದಿನದಲ್ಲಿ ಕೆಲವು ಲೋಡ್ ಹೊಡೆದ್ರೆ ಬಾಡಿಗೆ ಲಾಸ್ ಅಂತೇಳಿ ನಮ್ಗೆ ಗೊತ್ತಿದ್ರು ನಾವು ಲೋಡ್ ಮಾಡ್ತೀವಿ. ಯಾಕೆ ಲೋಡ್ ಮಾಡ್ತೀವಿ ಅಂದ್ರೆ ಬಾಡಿಗೆ ಇಲ್ಲ, ರೋಡಲ್ಲಿ ನಿಲ್ಲುದು ಬೇಡ ಅಂತೇಳಿ ಲೋಡ್ ಮಾಡಿಸ್ತಾರೆ ಓನರ್ಗಳು. ಅಂದ್ರೆ ಒಟ್ಟು ಗಾಡಿ ಓಡ್ತಾ ಇರ್ಬೇಕು ಅವ್ರ ತಲೆಯಲ್ಲಿ. ನಾವು ನಮ್ದು ಲುಕ್ಸಾನ್ ಏನಂದ್ರೆ, ನಮ್ದು ಲಾಸ್ ಏನಂದ್ರೆ ನಮ್ ಡ್ರೈವರ್ಗಳು ಸ್ಟ್ರೆಸ್ಸೇ ಲಾಸ್. ಈ ಸ್ಟ್ರೆಸ್ ಅನ್ನೋದೇ ಒಂಥರ ಲಾಸ್ ಇದ್ದಾಗೆ.
ಹಂಗೆ ಈ ಕೆಲ್ಸಕ್ಕೆ ಬಂದಿದ್ದೀನಿ. ಈಗ ನನ್ನ ಫಸ್ಟ್ನೇ ಕೆಲಸ ಏನಾಗ್ಬೇಕಂದ್ರೆ ಈ ಆಡ್ ಬ್ಲೂದು ಕೆಲಸ ಆಗ್ಬೇಕು. ಆಡ್ ಬ್ಲೂದು ಈ ಟ್ಯಾಂಕ್ ಸರಿ ಇದೆ, ಬಟ್ ಡೀಸೆಲ್ ಟ್ಯಾಂಕ್, ಈ ಡೀಸೆಲ್ ಟ್ಯಾಂಕ್ ನಾನು ಚೇಂಜ್ ಮಾಡಲೇಬೇಕು. ಯಾಕೆ ಅಂತ ಹೇಳ್ತಿದ್ದೀನಿ ಕೇಳಿ ನೋಡಿ. ಇಲ್ಲೆಲ್ಲ MCL ಹಾಕಿದ್ದೀನಿ. ಈ ಟೈರ್ ಸಾದಾ ಟೈರ್ ಹೊಡೆದಾಗ ಈ ಟ್ಯಾಂಕಿಗೆ ಆ ರಭಸ ಹೊಡೆದು ಎಲ್ಲ ಸೀಳಿತ್ತೆ ಆಕ್ಚುಲಿ. ಅದಕ್ಕೆ ನಾನು ಈಗ ಟ್ಯಾಂಕ್ ಚೇಂಜ್ ಮಾಡಿಸ್ಬೇಕು. ಹಂಗೆ ಈಗ ನೋಡಿ, ಇಷ್ಟು ದಿವಸ ಗಾಡಿ ರೆಡಿ ಆಗೋ ಮುಂಚೆ ಟೈರ್ಗಳದ್ದು ಒಂದು ಸಮಸ್ಯೆ ಇತ್ತು. ಈಗ ಯಾವ ಟೈರ್ಗಳದ್ದು ಏನ್ ಸಮಸ್ಯೆನಿಲ್ಲ. ಫಸ್ಟ್ ಆಫ್ ಆಲ್ ಅವರು ಓನರ್ ಏನು ಹೇಳಲ್ಲ, ಹೋಗು ಕೆಲಸ ಮಾಡಿಸು ಅಷ್ಟೇ. ಅವರ ಯೋಚನೆ ಅಷ್ಟೇ ಇರುತ್ತೆ, ನಮ್ಮ ಯೋಚನೆ ಬೇರೆನೇ ಇರುತ್ತೆ. ಯಾಕೆ ಅಂದ್ರೆ ಕೆಲಸನ ಇವರು ನಾವ್ ಅನ್ಕೊಂಡ ಹಾಗೆ ಮಾಡಿ ಕೊಡಲ್ಲ. ಎಲ್ಲಾ ಕಡೆನು ಎಷ್ಟು ಕಿತ್ಕೊಳಕಾಗುತ್ತೆ, ಇಷ್ಟು ದೊಡ್ಡ ಗಾಡಿಗೆ ಎಷ್ಟು ಕಿತ್ಕೋಕಾಗುತ್ತೆ. ನನ್ನ ಪ್ರಕಾರ ಇಂಥ ಗಾಡಿ ಕಂಡ್ರೆ ಕಿತ್ಕೊಳ್ಳೋಕೆ ಇರೋದು ಇಂಥ ಗಾಡಿಗಳಲ್ಲಿ. ಒಂದು ಡ್ರೈವರ್ಗಳ ಹತ್ರ ಕಿತ್ಕೊಳಕ್ ಇರುತ್ತೆ, ಇಲ್ಲ ಓನರ್ಗಳ ಹತ್ರ ಕಿತ್ಕೊಳಕ್ ಇರುತ್ತೆ. ಇಷ್ಟು ಹೇಳ್ಬೋದು. ನಾ ಈ ವಿಡಿಯೋ ಮಾಡಕ್ ಉದ್ದೇಶ ಏನಂದ್ರೆ, ನನಗೆ ಡೀಸೆಲ್ ಟ್ಯಾಂಕ್ ಆಡ್ ಬ್ಲೂ, ಡೀಸೆಲ್ ಬಿಡಿ, ಡೀಸೆಲ್ ರೇಟ್ 100 ಅಲ್ಲ 150 ರೂಪಾಯಿ ಆದ್ರೂ ಹಾಕ್ಸೋರು ರೆಡಿ ಇರ್ತಾರೆ. ಆದ್ರೆ ಆಡ್ ಬ್ಲೂ ಈಗ ಬಿಡಿ, ಡೀಸೆಲ್ ಸ್ಕ್ಯಾಮ್ ಇದೆ ಕೆಲವು ಕಡೆ. ಅದಕ್ಕೆ ನಾನು ಭಾರತ್ ಪೆಟ್ರೋಲ್ ಮತ್ತೆ ಜಿಯೋ ಪೆಟ್ರೋಲ್ ಬಿಟ್ರೆ ಬೇರೆ ಕಡೆ ದೊಡ್ಡ ಅಮೌಂಟ್ ಡೀಸೆಲ್ ಹಾಕ್ಸಕ್ ಹೋಗಲ್ಲ. ಯಾಕೆಂದ್ರೆ ಸ್ಕ್ಯಾಮ್. ನಾ ತುಂಬಾ ಕಡೆ ನೋಡಿದೀನಿ ಸ್ಕ್ಯಾಮ್. ಯಾವ ತರ ಅಂದ್ರೆ ಅರ್ಧಕ್ಕರ್ಧ ನೀರೇ ಇರುತ್ತೆ ಗಾಡಿ, ಅರ್ಧಂಬರ್ಧ. ಹೇಗೆ ನಿಮ್ಗೆ ಆಲೆಗ ಏ ಅಬ್ದುಲ್ ಆಯಾ ಇವರು सुपरवाइजर ಮಾತಾಡ್ಕೊಂಡ್ ಬಂದು सुबह से ढूंढ रहे भाई, आदमी नहीं मिल रहा जो सामने। भाई साहब 12 बजे से ढूंढ रहे हैं तो 12 बजे कभी गाड़ी नहीं। मैं अभी ईचर शोरूम मैंगलोर में है ना, कर्नाटक से किया। इधर पहले ये गाड़ी इधर ही किया पहले काम, इसके लिए सेट इधर भेजा। मेरे को मालूम है बेंगलोर में नहीं हो पाएगा। ಬಂದು ಮಾಡ್ಕೊಂಡು ಹೋಗಕ್ಕೆ ಸಿಗುತ್ತೆ. ಇವತ್ತು ಗಾಡಿ ಕೈ ಹಾಕೋಂಗಿಲ್ಲ ಇವರು. ಬಾಯ್ ಕುछ हाथ डालो है ना भाई, कुछ हाथ डालो है ना तो यार का भाई अभी रुको चेक कराओ, फिर मेरे को 10 आधा घंटा में चेक कराओ। ಓನರ್ ಹೋಗ್ತಾವ್ರೆ. ಅಡಿ ಶೋರೂಮ್ ಒಳಗೆ ಹಾಕಿದೆ ನೋಡಿ. ಅದೇ ಆಡ್ ಬ್ಲೂ ಲಪಡ ಜೊತೆಗೇನೆ ಬದುಕ್ತಿರ್ತಾರೆ. ಕೆಲಸ ಮಾಡಬೇಕು, ಸಂಬಳ ತಗೋಬೇಕು, ಅದು ತಗೋಬೇಕು, ಇದು ತಗೋಬೇಕು ಅನ್ನೋ ಸೆಕೆಂಡ್ರಿ. ಈ ಲಪಡ ಎಲ್ಲ ಬಗೆಹರಿಸಿದ ಮೇಲೆ ಎಲ್ಲ ಕೈಗೆ ಬರುತ್ತೆ. ಆ್ಯಕ್ಚುಲಿ ಇದೇನಂದ್ರೆ ಡ್ರೈವರ್ ಇಲ್ಲಿ ಇಷ್ಟು ಬಿಲ್ ಆಗೋದಕ್ಕೆ ಒಂದು ಡ್ರೈವರ್ಗಳಿಗೆ ಮಲ್ಗಕ್ಕೆ ಫೆಸಿಲಿಟಿ ನೋಡಿ. ಚಕ್ ಇಲ್ಲಿ ಏನಂತಿದೆ ಮಲ್ಗಕ್ಕೆ.